ಸ್ನೇಹಿತರೆ, ನಮ್ಮ ಪರಿಸರದಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಹಲವಾರು ಬಗೆಯ ಎಲೆ, ಹೂವು, ಚಿಗುರು, ಹಣ್ಣು, ಕಾಯಿ ಇದರಿಂದ ರುಚಿಯಾದ ತಂಬುಳಿಯನ್ನು ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ತಯಾರಿಸಿಕೊಂಡು ಊಟ ಮಾಡೋದ್ರಿಂದ ಊಟ ಸಿಂಪಲ್ ಆಗಿದ್ದರೂ ತುಂಬ ಹೆಲ್ದಿ ಹಾಗೂ ಸ್ಪೆಷಲ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ 5 ಬಗೆಯ ತಂಬುಳಿ ಐಡಿಯಾಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದು ಚಕ್ರಮುನಿ ಸೊಪ್ಪು ಅಥವಾ ನಮ್ಮೂರಲ್ಲಿ ವಿಟಾಮಿನ್ ಸೊಪ್ಪು ಅಂತ ಏನು ಕರಿತೇವೆ, ಇದರಿಂದ ತಂಬುಳಿಯನ್ನು ತಯಾರಿಸ್ಕೊಳ್ಬೋದು. ಇದರಲ್ಲಿ ತಂಬುಳಿ ಮಾತ್ರ ಅಲ್ಲದೆ ವಡೆ, ಪತ್ರೊಡೆ, ಸಾರು, ಪಲ್ಯ ಮುಂತಾದ ರೆಸಿಪೀಸನ್ನು ಕೂಡ ನಾವು ತಯಾರಿಸ್ಕೊಳ್ಬೋದು. ನಮ್ಮ ಪರಿಸರದಲ್ಲಿ ಹೇರಳವಾಗಿ ಇದು ಲಭ್ಯವಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಗಾರ್ಡನಲ್ಲಿ ಇರುವಂತಹ ಕಿಸ್ಕಾರ ಅಥವಾ ಕೇಪಳ ಹೂವಿನ ತಂಬುಳಿಯನ್ನು ಕೂಡ ನಾವು ತಯಾರಿಸ್ಕೊಳ್ಬೋದು. ಇನ್ನೊಂದು ನಮ್ಮ ಮನೆ ಹತ್ರನೇ ಸಿಗುವಂಥ ಸಾಂಬಾರು ಬಳ್ಳಿ ಸೊಪ್ಪಿನ ತಂಬುಳಿಯನ್ನು ಕೂಡ ನಾವು ತಯಾರಿಸ್ಕೊಳ್ಬೋದು. ಪೇರಳೆ ಗಿಡದ ಚಿಗುರಿನ ತಂಬುಳಿ ಕೂಡ ತುಂಬಾ ಹೆಲ್ದಿ, ಹಾಗೆಯೇ ಬುದ್ಧಿಶಕ್ತಿಗೆ ತುಂಬಾ ಉಪಯೋಗವಾಗುವಂತಹ ತಿಮರೆ ಅಥವಾ ಒಂದೆಲೆಗ ಸೊಪ್ಪಿನ ತಂಬುಳಿ ಕೂಡ ತಯಾರಿಸ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಟಾಮಿನ್ ಸೊಪ್ಪಿನ ತಂಬುಳಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೇ ತಂಬುಳಿಯನ್ನು ಕೂಡ ತಯಾರಿಸ್ಕೊಳ್ಬೋದು. ಈಗ ಇಲ್ಲಿ ಎಳೆಯದಾದ ವಿಟಾಮಿನ್ ಸೊಪ್ಪುಗಳನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ವಿಟಾಮಿನನ್ನು ಒಳಗೊಂಡಿರುವಂತಹ ಈ ವಿಟಾಮಿನ್ ಸೊಪ್ಪನ್ನು ನಾವು ಮನೆ ಹತ್ರನೇ ಬೆಳೆಸ್ಕೊಳ್ಳೋದ್ರಿಂದ ದಿನನಿತ್ಯದ ಆಹಾರದಲ್ಲಿ ಇದನ್ನು ಬಳಸ್ಕೊಳ್ಬೋದು. ತಂಬುಳಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ವಿಟಾಮಿನ್ ಸೊಪ್ಪು 1 ಬಟ್ಟಲು, ಹಸಿಯಾದ ತೆಂಗಿನ ತುರಿಯನ್ನು ತಗೊಳ್ಬೇಕಾಗತ್ತೆ, ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ, 15ರಿಂದ 20 ಕಾಳು ಮೆಣಸನ್ನು ತಗೊಳ್ತಾ ಇದ್ದೇನೆ, ಸ್ವಲ್ಪ ಜೀರಿಗೆ, ಮಜ್ಜಿಗೆ ತಗೊಂಡಿದ್ದೇನೆ. ಮಜ್ಜಿಗೆ ಇಲ್ಲದಿದ್ದರೆ ಮೊಸರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಕಾಳು ಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಇದೇ ಬಾಣಲೆಗೆ ವಿಟಾಮಿನ್ ಸೊಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಬೇರೆ ಬೇರೆ ತಂಬುಳಿಯಲ್ಲಿ ನೀವು ಬೇರೆ ಬೇರೆ ಸೊಪ್ಪುಗಳು ಅಥವಾ ಹೂವನ್ನು ಇದೇ ರೀತಿಯ ಪ್ರೊಸೆಸ್ಸಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಡುವ. ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಳ್ಳಿ. ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿ. ನೋಡಿ, ಅದಕ್ಕೆ ಗ್ರೈಂಡ್ ಆಗಬೇಕು. ಪಾತ್ರೆಗೆ ಶಿಫ್ಟ್ ಮಾಡಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮಜ್ಜಿಗೆ ತುಂಬ ಹುಳಿ ಇರಬಾರ್ದು. ಅದೇ ರೀತಿ ಮೊಸರನ್ನು ಹಾಕುವವರು ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಬೋದು. ಬೇಕಾದಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಸಾಲ್ಟನ್ನು ಕೂಡ ಸೇರಿಸಿ. ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ 5 to 10 ಮಿನಿಟ್ಸಲ್ಲಿ ನಾವು ಈ ತಂಬುಳಿಯನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈಗ ಟೇಸ್ಟಿ, ಹೆಲ್ದಿ, ಸಿಂಪಲ್ ತಂಬುಳಿ ರೆಡಿಯಾಗಿದೆ. ಇದನ್ನು ನಾವು ಸರ್ವ್ ಮಾಡುವ. ಬಾಳೆ ಎಲೆಯಲ್ಲಿ ನಾನಿವತ್ತು ಊಟವನ್ನು ಸರ್ವ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಪಲ್ಯ ಹಾಕಿದ್ದೇನೆ. ಈಗ ಇದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಬಾಯ್ಲ್ಡ್ ರೈಸ್ ಕೂಡ ಯೂಸ್ ಮಾಡ್ಬೋದು. ತಂಬುಳಿ ಇಲ್ಲಿ ಮೇನ್ ಡಿಶ್ ಆಗಿ ತಗೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಮಜ್ಜಿಗೆ ಮೆಣಸನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ. ಇದರಿಂದ ನಿಮಗೆ ಊಟ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಈಗ ಕೊನೆಯಲ್ಲಿ ಮಜ್ಜಿಗೆ ನೀರನ್ನು ಇಡ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಹೆಲ್ದಿ ಊಟವನ್ನು ನಾನು ಇಲ್ಲಿ ತಯಾರು ಮಾಡಿದ್ದೇನೆ ಅಂತ. ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಈ ಹೆಲ್ದಿ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಆರೋಗ್ಯವಾದ ಊಟವನ್ನು ಸರ್ವ್ ಮಾಡ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅದೇ ರೀತಿ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.